ಲೋ ಮಚ್ಚ ನಾನು ಹೇಳ್ದೋನ್ ಇದೇ ಏರಿಯಾದಲ್ಲಿ ಇರೋದು ಹಂಗ? ಒಂದ್ ಸ್ವಲ್ಪ ಕ್ರ್ಯಾಕು. ಏನ್ರ ಇಂತ ಸಂಧಿಗೆಲ್ಲ ಕರ್ಕೊಂಡ್ ಬರ್ತೀರ ನನ್ನ? ನಮ್ಗೆಲ್ಲ ಇಷ್ಟ ಆಗಲ್ಲ ಕಣ. ಏನಪ್ಪ ಬರ್ಮಾ ಇಲ್ಲಿ? ನಾನು ಹೇಳಿಲ್ವಾ ಯಾರು ಬಂದು ಏನಾರು ಕೇಳ್ತಾರೆ ಅಂತ? ಬರೀ ನಾನು ಟೀ ಮಾಸ್ಟರ್ ಅಲ್ಲ, ಗ್ರ್ಯಾಂಡ್ ಮಾಸ್ಟರ್. ಒಂದೇ ಒಂದ್ ನಿಮಿಷ. ಇದು ಇಂಡಿಯಾ, ಇದು ಬರ್ಮಾ. ಅದು ಬರ್ಮಾ ಅಲ್ಲಪ್ಪ, ಬನ್ಮಾ. ನಿಮ್ಗೆ ಗನ್ ಪಾರ್ಟಿ ಬರ್ಮಾ ತಾನೇ ಬೇಕು? ಲೇ ವಿಚಾರಿಸ್ಬಿಟ್ಟು ಕರ್ಕೊಂಬರಲ್ವಾ? ಮೈಮಾ ಮ್ಯಾಟ್ರ್ ಅಂತೆ ಬ್ಯಾತನ. ಏಯ್, ನಾವ್ ಯಾವ ಕಂಟ್ರಿಲಿ ಇದೀವೋ, ಯಾವ ಭಾಷೆ ಮಾತಾಡ್ತಾ ಇದ್ದ ನೀವು? ಏಯ್, ಮೈಮಾ ಅಂದ್ರೆ ಹೆಣ್ಣಿನ ವಿಷಯ, ಬ್ಯಾತನ ಅಂದ್ರೆ ಸಮಸ್ಯೆ. ಇವೆಲ್ಲ ಬರ್ಮಾ ಭಾಷೆ ನಿಂಗೆ ಅರ್ಥ ಆಗಲ್ಲ. ಹೋಗಲೇ ಸರ್, ನನ್ನ ತಂಗಿನ ನನ್ನ ಕಣ್ಮುಂದೆ ಕಾರಲ್ಲಿ ಎತ್ತಾಕೊಂಡೋದೆ ಸರ್. ಲೇ ಆಗಲ್ಲ ಅಂತ ಹೇಳಿದಾಯ್ತಾನೆ, ಬೇರೆ ಪಾರ್ಟಿ ನಡ್ಕೋ ಹೋಗು. ಅಯ್ಯೋ, ಬೇರೆ ಯಾರು ಈ ಮ್ಯಾಟ್ರಲ್ಲಿ ಇಳಿಯಲ್ಲಪ್ಪ. ಯಾಕೆ ಎತ್ತಾಕೊಂಡೋದೊಂದು ದೊಡ್ಡ ಕುಳನ? ಬರೀ ಕುಳ ಅಲ್ಲ, ಭಯಂಕರ ಕುಳ. ಗುರುರಾಜ್ ಇದಾರಲ್ಲ, ಅವ್ರ ಎರಡನೇ ಮಗ. ನಾನು ತುಂಬಾ ದಿನದಿಂದ ಕಾಯ್ತಿದ್ದ ಚಾನ್ಸು ನಾನಾಗಿ ಹುಡುಕೊಂಡು ಹೋಗ್ದೆ ತಾನಾಗೆ ಬಂದಿದೆ. ಇದನ್ ಬಿಡೋದಕ್ಕೆ ನಾನೇನ್ ದಡ್ಡನ ಇಲ್ಲ ಮುಟ್ಟಾಳನ? ಡೆಲ್ಲಿ ನಾನ್ ಮಾಡ್ತೀನಿ. ಎಷ್ಟ್ ಲಕ್ಷ ಬೇಕು ನಿಂಗೆ? ನಾನ್ ಕೊಡ್ತೀನಿ. ಎತ್ತಾಕೊಂಡೋಗಿದ್ ನಿಂತಂಗಿನ ಇವನ್ ಯಾಕೆ ನಿಗರ್ತಿದ್ದಾನೆ? ಇವ್ ನನ್ನ ಫ್ರೆಂಡು, ನನಗೋಸ್ಕರ ಏನ್ ಬೇಕಿದ್ರು ಮಾಡ್ತಾನೆ. ಎಷ್ಟಾದ್ರೂ ಖರ್ಚು ಮಾಡ್ತಾರ ಹೇಳು. ಐಡಾ ಕೂಡ ಕೇಳು. ಅಪ್ಪ, ದೊಡ್ಡ ಗ್ಯಾಂಗ್ ಮಾಡ್ರಪ್ಪ. ಬರೀ 5,000 ಕೇಳ್ತಾ ಇದ್ಯಾ? ಏನೋ ಬರೀ 5,000ನ? 1.5 ಲಕ್ಷ ಖರ್ಚಾಗ್ಬೋದು ಅನ್ಕೊಂಡೆ. 5,000ನೇ ಆಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡು. ದುಡ್ಡು ಹಾ, ದುಡ್ಡಿಗ್ ಬೇಡ, ಕೆಲ್ಸ ಮುಗ್ದಾದ್ಮೇಲೆ ಕೊಟ್ರೆ ಸಾಕು. ಒಂದ್ ಹಳೆ ಲೆಕ್ಕ ಇದೆ ಡಿಲ್ಲಿ, 5,000ದ್ದು. ಅದೇ 5,000 ರೂಪಾಯಿಗೆ ಅವ್ರನ್ನ ಡಿಸ್ಟರ್ಬ್ ಮಾಡ್ತೀನಿ. ಇವರೆಲ್ಲ ಯಾಕೆ? ಇದೆಲ್ಲ ನೀನ್ ಒಳ್ಳೇದಿಕ್ಕೆ. ಹೌದಾ? ಆ ರೆಡ್ ಕಲರ್ ಟಾಪ್ ಹಾಕಿದಾಳಲ್ಲ, ಅವಳೆ ನನ್ನ ತಂಗಿ. ಪಕ್ಕದಲ್ಲಿರೋಳು ಗುರುರಾಜ್ ಮಗಳು. ಡೋರ್ನಾರು ಇಲ್ಲಿಟ್ಟಿದ್ದು ಬುಲ್ಶಿಟ್. ಏನ್ ರಿವರ್ಸ್ ಗೇರಲ್ಲಿ ಕೊಡ್ತಾವ್ರೆ? ತೋರಿಸಿ ದೊಡ್ಡ ಬಿಲ್ಡಪ್ ಕೊಟ್ಟೆ, ನಮ್ಗೆ ಹಾಕೊಂಡು ಬಾರಿಸ್ತಾವ್ರಲ್ಲ. ಎಷ್ಟೊತ್ತ ಹೊಡಿತೀರ? ಬಿಡ್ರ ನನ್ ಮಗ್ಳು. ಯಾಕೋ ಹೊಡಿತಿದ್ಯಾ? ದೊಡ್ಡ ಕಿಲಾಡಿ ಅಂತ ಇವ್ರ ಕಡೆ ಹೇಳಿದಿಲ್ಲ. ನೋಡ ನೋಡ ನನ್ನ ಮಕ್ಕ ನೋಡ, ಸಿಗ್ನಲ್ ಅಲ್ಲಿ ಹನುಮಂತನ ವೇಷ ಹಾಕೊಂಡು ಭಿಕ್ಷೆ ಮಾಡಂಗಿದ್ದೀನಲ್ಲ. ಅಲ್ಲೋಡು ರಿಯಾಕ್ಷನ್ ಇಲ್ಲ. ಸೇಮ್ ಇದೇ ತರ ಅಲ್ಲೂ ಇದ್ದಿದ್ದು. ಹಿಂಗೆ ಹಂಗೆ ಅಲ್ಲಾಡ್ಬೇಕು ತಾನೆ? ಅದಿಲ್ವೇ? ಇಲ್ಲ ನೀನು. ಬನ್ನಿ. ಆಂಜಲಿನಾ ಜೂಲಿ, ಜೂಲಿಯನ್ ರಾಬರ್ಟ್, ನಿಖಲ್ ಕಿಡ್ಮನ್, ಟಾಮ್ ಕ್ರೂಸ್, ಹ್ಯಾರಿ ಪಾಟರ್ ಬಂದು ಕರ್ನಾಟಕದವನು. ಒಳ್ಳೆ ಹೈಟು ಅಂತ ಇವನ್ನ ಲೋ ಆಂಗಲ್ ಎಲ್ಲ ಬಿಲ್ಡಪ್ ಕೊಟ್ಬಿಟ್ರಲ್ಲ. ಸಾಕು ರಮೇಶ್, ನಿನಗ್ ಪ್ರೀತಿ ಸಿಗಲ್ಲ, ನನಗ್ ತಂಗಿ ಸಿಗಲ್ಲ ಕಣ. ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಅವ್ನು ಬಾಯ್ ಬಿಡ್ತಾನ ನೋಡು. ಏನೋ ಡಿಕ್ಕಿ ತೆಗಿತಾನೆ. ಏನಾಯ್ತು? ಲೇ ಯಾರನ್ನ ಕರ್ಕೊಬ ಅಂದ್ರೆ ಯಾರನ್ನೋ ಕರ್ಕೊಂಡ್ ಬಂದಿದ್ಯಾ? ಎಲ್ಲ ಗೊತ್ತಿದೆ ಎತ್ತಿರೋದು. ಇವ್ರು ಒದೇ ತಿಂದ್ರಲ್ಲ, ಆ ಗ್ಯಾಪ್ ಸಾಕಾಗಿತ್ತು. ಮತ್ತೆ ವೀಣಾ ಅಷ್ಟೇ ಗುರು. ಹೆಚ್ಚಿ ಆತ್ರ ಪಡ್ಬೇಡ, ಆಟೋಮೆಟಿಕ್ ಆಗಿ ನಮ್ ದಾರಿಗೆ ಬರ್ತಾರೆ. ನಿನಗ್ ನೋವ್ತಿದ್ಯಲ್ಲ, ಅದೇ ರೀತಿ ಅವನ್ಗೂ ನೋವುತ್ತೆ. ಫೋನ್ ಮಾಡು, ಹುಡ್ಗಿನ್ ಕೊಟ್ಟು ಹುಡ್ಗಿನ್ ಕರ್ಕೊಂಡೋಗ ಕೇಳು. ಹಿಡೀರಿ. ನಿಮ್ಮಣ್ಣ ಒಂದ್ ಹುಡ್ಗಿನ ಎತ್ತಾಕೊಂಬಂದ್ರೆ ನೀನು ಹಾಸ್ಟೆಲ್ ಇಟ್ಕೊಂತೀಯಾ? ಏನ್ ಬಿಟ್ರಿ ಹೇಳ್ತಾ ಇದ್ಯಾ? ಯಾರು? ಡೆಲ್ಲಿನ? ನಿನ್ ಲವರ್ನ ಕಾಪಾಡ್ಕೊಂಡ್ಬಿಟ್ಟ? ಈಗ ಅಪ್ಪನ ಹತ್ರ ಯಾರು ಹೇಳ್ತಾ ಇದ್ದೀನ? ಏನೋ ಒದರ್ತಿದ್ಯಾ? ನಿನ್ ತಂಗಿನ ಕಿಡ್ನಾಪ್ ಮಾಡಿದ್ರು ಅಂದೆ, ಇವಳು ನೋಡಿದ್ರೆ ಲವ್ ಮಾಡಿ ಓಡೋಗಿದ್ದಾಳೆ ಅಂತ ಹೇಳ್ತಿದ್ದಾಳೆ. ನೋಡ ನನ್ ಕೆಲ್ಸನ. ಆಕ್ಚುಲಿ ನನ್ ಸಿಸ್ಟರ್. ಸುಮ್ನಿರೋ. ಲೇ ನಿನ್ ಕೆಲ್ಸ ಮುಗೀತು, ನೀನ್ ಹಂಗೆ ಕಳ್ಸ್ಕೋ. ಐರಾ ನಮ್ ಸಂಗೀತನ ಯಾರೋ ಹಾಸ್ಟೆಲ್ ಇಂದ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಹೌದು. ಅಪ್ಪನ್ಗಳ ಬೇಡ ಇದು ವೆಟ್ರಿಗೆ ಸಂಬಂಧಪಟ್ಟಿರೋದು, ಅದನ್ನ ನಾವೇ ನೋಡ್ಕೊಳ್ಳೋಣ.
ನೀನೇ ಒಂದು ಒಳ್ಳೆ ಐಡಿಯಾ ಕೊಟ್ಬಿಟ್ಟು ಎಲ್ಗಮ್ಮ ಕರ್ಕೊಂಡು ಹೋಗ್ತಿದ್ಯಾ ಅವಳನ್ನ? ಇಲ್ಲಮ್ಮ ಚಿನ್ನ, ನೀನ್ ರಾಂಗ್ ಐಡಿಯಾ ಕೊಟ್ಟ, ಅದಕ್ಕೆ ಈ ಪ್ಲಾನ್ ವರ್ಕೌಟ್ ಆಗಿಲ್ಲ. ನಾನೇ ಈ ಹುಡ್ಗಿನ್ ಕರ್ಕೊಂಡ್ ಬಂದಿದ್ದು, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಲೇ, ಎಲ್ಲ ಕಡೆಯಿಂದನೂ ನಮ್ಮವ್ರನ್ನ ಬಿಟ್ಟು ರಹಸ್ಯವಾಗಿ ಫಾಲೋ ಮಾಡ್ತಾ ಇದೀವಿ. ನೋಡು, ಜಾಗ್ರತೆ, ವಿಷಯ ಸ್ವಲ್ಪನೂ ಲೀಕ್ ಆಗ್ಬಾರ್ದು. ಏನೋ ಅಣ್ಣನ ಮಗಳು ಮ್ಯಾಟ್ರು. ವೀರ, ನಮ್ಮನೆ ಹುಡುಗಿನ ತಗೊಂಡು ಹೋಗೋ ಧೈರ್ಯ ಯಾವನ್ಗೋ ಬಂದ್ಬಿಡ್ತಲ್ಲ. ಒಳಗ್ ಕೂತ್ಕೋ. ಹಲೋ ಡ್ಯಾನಿ, ನಾನು ಹೇಳಿದ ಜಾಗಕ್ಕೆ ನಿಮ್ಮ ಹುಡುಗರ್ನ ಕರ್ಕೊಬಾರೋ. ಇಷ್ಟಕ್ಕೆ ಮೇಲೆ ನನ್ನಿಂದ ಮುಚ್ಚಡಕ್ಕಾಗಲ್ಲಪ್ಪ. ಅಪ್ಪನಿಗೆ ಹೇಳಿ. ಐರಾ ಐರಾ ಇರಿ, ಅವಸರ ಪಡಬೇಡಿ, ಇರಿ ಪ್ಲೀಸ್. ಇವನೇ ಐರಾ, ದಿಸ್ ಇಸ್ ದ ಗೈ. ಇವನೇ ತಂಗಿನ ಎತ್ಕೊಂಡು ಹೋಗಿದ್ದು. ನನ್ ತಂಗಿನ ಎತ್ತಾಕೊಂಡು ಹೋಗ್ತೀಯಾ? ಅದೇ ವಾಪಸ್ ಕರ್ಕೊಂಬಂದ್ ಬಿಟ್ಟಿದ್ದೀನಿ. ಯಾರು ಅಂತ ಗೊತ್ತಾದ್ಮೇಲೆ ಭಯದಿಂದ ತಂದು ಬಿಟ್ಟಿದೀಯಾ. ಯಾಕೆ ಎತ್ತಾಕೊಂಡು ಹೋಗಿದ್ದೆ? ಇಲ್ಲೋಡು, ನಿನ್ ತಂಗಿನ ಇಷ್ಟು ಧೈರ್ಯವಾಗಿ ಎತ್ತಾಕೊಂಡೋಗಿದ್ ನಾನ್ ಯಾರು ಅಂತ ನಿನಗ್ ಗೊತ್ತಾ? ಮರ್ತೋದಾ? ನಾನೇ ಬರ್ಮಾ. ಸಂಗೀತ, ನೀನೊಳಗೆ ಹೋಗು. ಐರಾ, ಇವನಿಗೆ ಬಿಟ್ರೆ ಇನ್ನೂ ಜಾಸ್ತಿ ಮಾಡ್ತಾನೆ. ಮುಗಿಸೋಣ. ಏ ವೀರ, ಅವನೇ ಬಿಟ್ನಲ್ಲ, ಯಾಕೆ ಎಗರಾಡ್ತಿದ್ಯಾ? ಐರಾ, ಅವನ್ನ ಏನು ಮಾಡಬೇಡಿ ಐರಾ. ಎತ್ಬಿಡೋಣ ಅಂದ್ರೆ ಏನು? ಅದೆಲ್ಲ ಏನು ಇಲ್ಲಮ್ಮ, ನೀನ್ ಒಳಗಡೆ ಹೋಗು. ನೀನ್ ಒಳಗೆ ಕರ್ಕೊಂಡು ಹೋಗಮ್ಮ. ಏಯ್, ಜಾಗ ಬಿಡ್ರಪ್ಪ. ವೀರ, ಗಾಡಿ ಎತ್ತು. ಅಲ್ಗೆ ತಾನೆ ನಾನು ಬರ್ತಿದ್ದೆ. ಮಾತಾಡ್ದಂಗೆ 5,000 ಕೊಡಮ್ಮ, ಹೋಗ್ಬಿಡ್ತೀನಿ. ಅದೆಲ್ಲ ಕೊಡಕ್ಕಾಗಲ್ಲ ಡ್ಯಾನಿ, ಇವನ್ನ ನೋಡ್ತಿದ್ರೇನೆ ಉರಿತಿದೆ. ಎತ್ಬಿಡು. ಏಯ್, ಬನ್ರೋ ಎಲ್ಲ ಒಟ್ಟಿಗೆ ಬನ್ರೋ. ನೀನ್ ಬರ್ತೀಯಾ? ಬಾ ಬಾ ಬಾ. ಎಸ್, ಬ್ಲಡಿ ರಾಸ್ಕಲ್, ಬಂದೆ ತಡಿ. ನಮಸ್ಕಾರ ಅಣ್ಣ. ಏನೋ ಈ ಕಡೆ ಒಬ್ಬ ದೊಡ್ಡವ್ರ ಕಡೆಯಿಂದ ಇವನು ಮುಗಿಸ್ಬೇಕು ಅಂತ ಒಂದು ಅಸೈನ್ಮೆಂಟು. ಅದಕ್ಕೂ ಮುಂಚೆ ನಾವೇ ಮುಗಿಸಿದೀವಿ. ಉಸಿರಾಡ್ತಾ ಇದ್ದಾನ, ಒಂದ್ಸಲ ಚೆಕ್ ಮಾಡಿ ನೋಡು. ಉಸಿರು ಹೋಗ್ಬಿಟ್ಟಿದೆ ಅಣ್ಣ. ತಗೊಳ, ಇಟ್ಕೊಳ. ಇವಾಗ್ಲೇ ನಮ್ ಕಣ್ಣೆದುರಿಗೆ ಇವನ್ನ ಎತ್ಕೊಂಡೋಗಿ ಸಮುದ್ರಕ್ಕೆ ಹಾಕು. SMS ನ ನೋಡಿ ರಕ್ತದಾನ ಮಾಡೋದಕ್ಕೆ ಕಾಮಕ್ಯ ಥಿಯೇಟರ್ ಕ್ಯೂ ಅಷ್ಟು ಜನ ನಿಂತಿದ್ದಾರೆ ನೋಡಿದ್ಯಾ? ಸಂತೋಷವಾಗಿದೆ. ಗೋ ಗೋ ಗೋ. ನಿನ್ಕೊಳಮ್ಮ, ನಿನ್ನೆ ಸಾಯಂಕಾಲ ಅಡ್ಮಿಟ್ ಮಾಡಿರೋ ಹುಡುಗನ್ನ ಇನ್ನೂ ಟ್ರೀಟ್ಮೆಂಟ್ ಮಾಡಿಲ್ವಲ್ಲ ನೀವು? ಸುಮ್ನೆ ಇರಮ್ಮ, ಏನೋ ನೀನ್ ಎತ್ತಿರೋ ಮಗನ್ ತರ ಆಡ್ತಾ ಇದ್ಯಾ? ಯಾರು ಎತ್ತಿದ್ರೆ ಏನು? ಎತ್ತಿದ್ರೆ ಮಾತ್ರ ನೋವು ತಿನ್ಬೇಕಾ? ಇಲ್ಲಿ ನಿಂತಿರೋರೆಲ್ಲ ಅವ್ರ ಸ್ವಂತದವ್ರಿಗೆ ರಕ್ತ ಕೊಡ್ತಾ ಇದಾರೆ. ಏನ್ ವಿಷಯ ಅಜ್ಜಿ? ಅಮ್ಮ ಬಾಮ್ಮ ಇಲ್ಲಿ. 2 ದಿನ ಆಯ್ತಮ್ಮ, ಯಾರು ತಲೆನೇ ಕೆಡ್ಸ್ಕೊತಿಲ್ಲ. 2 ದಿವಸದಿಂದ ಹಿಂಗೆ ಇದ್ದಾನಮ್ಮ. ಯಾರು ಎತ್ತಿರೋ ಮಗನೋ ಏನೋ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಷ್ಟೋ ಡಾಕ್ಟರ್ ಬರ್ತಾರೆ ಹೋಗ್ತಾರೆ, ಈ ಮಗನ್ ನೋಡಕ್ ಯಾವ ಡಾಕ್ಟರ್ ಬರ್ತಿಲ್ಲ. ಮಾತುಗೀತಿ ಏನು ಆಡ್ತಾ ಇಲ್ಲ, ಯಾರು ನೋಡ್ತಾನೆ ಇಲ್ಲ ತಾಯಿ. ನೀನಾದ್ರೂ ಹೇಳು ತಾಯಿ. ಹಂಗ ತಕ್ಷಣ ನೋಡ್ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ. ಸಿಸ್ಟರ್, ಡಿಸ್ಚಾರ್ಜ್ ಮಾಡ್ಬೇಡಿ, ನಾನ್ ಕರ್ಕೊಂಡು ಹೋಗ್ತೀನಿ. ನೀ ಚೆನ್ನಾಗಿರ್ಬೇಕಮ್ಮ. ಈ ಥರ ಆಕ್ಸಿಡೆಂಟ್ ಕೇಸ್ ಎಲ್ಲ ಪೊಲೀಸ್ಗೆ ಇನ್ಫಾರ್ಮ್ ಮಾಡದೆ ತಗೊಳ್ಳಲ್ಲ ಅಮ್ಮ. ಯಾವುದಕ್ಕೂ ನೀವು ಕೇಳಿ ನೋಡಿ. ಆಯ್ತು ರೀ.
ಏನಮ್ಮ ಕೇಸು? ಮ್ಯಾಮ್ ಇದು ಸ್ವಲ್ಪ ಸರ್. ಏನು? ಆ ಹುಡುಗಿ ಯಾರು ಅಂತ ಗೊತ್ತಾಯ್ತು ಸರ್. ಯಾರು? ಗುರುರಾಜನ್ ಮಗಳು ಸರ್. ಅಲ್ಲ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಹಾಸ್ಪಿಟಲ್ ಅದು ಪ್ಲೀಸ್ ಹೆಲ್ಪ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಏನು ಪ್ರಾಬ್ಲಮ್? ನೋಡಿ ಸರ್, ಒಳ್ಳೆ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿಗೆ ಕರ್ಕೊಂಬಂದ್ರೆ ಪೊಲೀಸ್ ಕೇಸು ಅದು ಇದು ಅಂತ ಆರ್ಗ್ಯೂ ಮಾಡ್ತಿದ್ದಾರೆ. ಅಡ್ಮಿಟ್ ಮಾಡ್ಕೊಳ್ಳಿ. ಎಸ್ ಸರ್. ವೆರಿ ಕೈಂಡ್ ಆಫ್ ಯು ಸರ್. 30% ಡಿಸ್ಕೌಂಟ್ ಕೊಡೋದಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು. ನಿನ್ಗೋಸ್ಕರ ಅಲ್ಲ, ನಿಮ್ಮ ಅಪ್ಪನಿಗೋಸ್ಕರನೇ ಆ ಡಿಸ್ಕೌಂಟ್. ಏಕೆ ಸ್ವಾಮಿ ಡಿಸ್ಕೌಂಟ್ ಕೊಟ್ಟ ಅಂತ ಹೇಳು. ಈಗ ಇವರೇ ಹೇಳ್ಬಿಟ್ರು ಸಾಕಾ? ಅಮ್ಮ ಐರಾ ಲೈನಲ್ಲಿ ಇದಾರಮ್ಮ. ಏನೈರಾ ವಿಚಾರಿಸ್ದ? ಅದೇನು ಇಲ್ಲ ಅಣ್ಣ, ಸಂಗೀತ ಮತ್ತು ಅವ್ರ ಫ್ರೆಂಡ್ಸ್ ಸೇರ್ಕೊಂಡು ಯಾವುದೋ ಹುಡುಗನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ದೊಡ್ಡತನದಿಂದ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ದಾರೆ. ಬೇರೆ ಏನೂ ಇಲ್ಲ, ಅಷ್ಟೇ. ಅಷ್ಟೇ ತಾನೇ? ನಾನು ಹೋಗ್ಬೋದಾ? KR ಸ್ವಾಮಿ ಏನೋ ಡಿಸ್ಕೌಂಟ್ ಕೊಟ್ಟನಂತಲ್ಲ, 30%. ನೋಡ್ದ ಐರಾ ಯಾರು ಡಿಸ್ಕೌಂಟ್ ಕೊಟ್ಟಿದ್ದಾರೆ? ಇನ್ನು 70%. ಡೊನೇಷನ್ ಕಲೆಕ್ಟ್ ಮಾಡೋಣ. ಓಹೋ, ಹಾಗಾದ್ರೆ 100% ಡೊನೇಷನ್ ಈ ಗುರುರಾಜ್ ಕೊಡ್ತಾನೆ. ಯಾರು ಡಿಸ್ಕೌಂಟ್ ನನ್ನ ಮಗಳಿಗೆ ಅವಶ್ಯಕತೆ ಇಲ್ಲ. ಅದು ಸರಿ ಅಣ್ಣ. ಬ್ಲಾಂಕ್ ಚೆಕ್ ತರ್ತೀನಿ, ಅದನ್ನ ಕೊಟ್ಟು ಅವ್ರ ಫ್ರೆಂಡ್ಸಿಗೆ ಬಿಲ್ ಸೆಟಲ್ಮೆಂಟ್ ಮಾಡು. ಐರಾ, ಚೆಕ್ನ ನೀನೇ ತಗೊಂಡು ಹೋಗು. ಸಂಗೀತ ಇನ್ನೊಂದ್ಸಲ ಅಲ್ಲಿಗೆ ಹೋಗೋದು ಬೇಡ. ಓಕೆ, ನಾನು ಹೊರಡ್ತೀನಿ ಐರಾ. ಪಾಲಿಥಿನ್ ಪೇಪರ್ ಮೇಲೆ ನಿಂತಿರೋ ನೀರು ನಿಮ್ಮ ಮಗಳು. ಬೇಗ ನೋಡ್ಬಿಟ್ಟು ಹೋಗು, ಯಾರಾದ್ರೂ ನೋಡಿದ್ರೆ ಕಷ್ಟ. ಪಾಪ ಅಲ್ಲ, ಐ ಫೀಲ್ ಸೋ ಗಿಲ್ಟಿ. ಇದು ಖಂಡಿತ ಐರಾ ಅಥವಾ ಮೀರಾ ಅವ್ರ ಕೆಲಸನೇ. ಯಾರಮ್ಮ? ಡಾಕ್ಟರ್, ಹೌ ಇಸ್ ಹಿ? ಅಯ್ಯಯ್ಯೋ, ಚೀಫ್ ಡಾಕ್ಟರ್ ಮೇಲಿದ್ದಾರೆ, ಅವ್ರು ನೋಡ್ತಾರೆ. ಅವ್ರು ನೋಡ್ತಾರೋ ಬಿಡ್ತಾರೋ ನಂಗೆ ಬೇಕಾಗಿಲ್ಲ ಸರ್. ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೇಳಿ ಅಷ್ಟೇ. ಹಲೋ, ಹೇ ಹೀರೋ, ನಿಮ್ಗಲ್ಲ ಸರ್. ಏಯ್, ನಾನು ಸಂಗಿ ಊರ್ವಶಿ ಥಿಯೇಟರ್ ಬಾತ್ರೂಮಲ್ಲಿ ಇದ್ದೀವಿ, ಫೋನ್ ಇಡು. ನಿಮ್ಮ ಅಣ್ಣ ವೇಟ್ ಮಾಡ್ತಿದ್ದಾನೆ, ಬಾ ಹೋಗೋಣ.